ಸರ್, ಈಗ ಈ ತನಿಖಾ ಸಂಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂತದ್ದು, ರಾಜ್ಯದಲ್ಲಿರುವಂತದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ತಾವೊಬ್ಬ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು, ಕೇಂದ್ರ ಮಟ್ಟದ ನಾಯಕರು, ನಿಮಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಈ ಸರ್ಕಾರದಲ್ಲಿ? ಇಲ್ಲ ನಿಮ್ಮ ಸರ್ಕಾರದವರ ಒಂದು ಕುಮ್ಮಕ್ಕಿದೆಯಾ? ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ. ಮುಂದೆ ಯೋಚನೆ ಮಾಡಬೇಕಾಗತ್ತೆ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರನ ಅಂತೇಳಿ. ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು 2-3 ಕೇಸ್ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು, ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯರ ಮಾತಾಡ ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ. ಸರ್, ಈಗ ನೀವು ಸಾಕಷ್ಟು ಅನುಭವಿಗಳು, ನಿಮಗೇನೋ ಇತ್ತೀಚಿನ ದಿನಗಳಲ್ಲಿ ನಾನು ನಡೆದುಕೊಳ್ಳುವ ನಡವಳಿಕೆಗಳು, ನಾವು ಕೊಟ್ಟಂಥ ಹೇಳಿಕೆಗಳು ಇದೇ ಒಂದು ರೀತಿಯಲ್ಲಿ ದ್ವೇಷಕ್ಕೆ ಕಾರಣ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾರ ದ್ವೇಷಕ್ಕೆ? ಸರ್ಕಾರದ ದ್ವೇಷಕ್ಕೆ. ಸರ್ಕಾರದ ಕೆಲವರ ವಿರುದ್ಧ ನೀವು ಮಾತಾಡಿದ್ರಿ. ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ವಿರುದ್ಧ ನಾನು ಮಾತಾಡಲಿಲ್ಲ. ಸರ್ಕಾರದಲ್ಲಿ ಇರೋರಿಗೆ ಈ ಜವಾಬ್ದಾರಿ ಏನು, ಅವ್ರ ಜವಾಬ್ದಾರಿ ಏನು ಅನ್ನೋದು ಹೇಳಿದ್ದೀನಿ. ಅದು ವಿರುದ್ಧ ಅಂದರೆ ವಿರುದ್ಧ ಆಗಲಿ. ಅಲ್ಲ, ನಿಮ್ಮ ತಿಳುವಳಿಕೆ ಮತ್ತೆ ಸಲಹೆಗಳನ್ನೇ ಅವರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ತಿಳುವಳಿಕೆ, ನನ್ನ ಸಲಹೆ ಅದನ್ನು ಬೇರೆ ರೀತಿ ತೆಗೆದುಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಸರ್, ಈಗ ಈ ತನಿಖಾ ಸಂಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂತದ್ದು, ರಾಜ್ಯದಲ್ಲಿರುವಂತದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ತಾವೊಬ್ಬ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು, ಕೇಂದ್ರ ಮಟ್ಟದ ನಾಯಕರು, ನಿಮಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಈ ಸರ್ಕಾರದಲ್ಲಿ? ಇಲ್ಲ ನಿಮ್ಮ ಸರ್ಕಾರದವರ ಒಂದು ಕುಮ್ಮಕ್ಕಿದೆಯಾ? ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ. ಮುಂದೆ ಯೋಚನೆ ಮಾಡಬೇಕಾಗತ್ತೆ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರನ ಅಂತೇಳಿ. ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು 2-3 ಕೇಸ್ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು, ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯರ ಮಾತಾಡ ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ.